ಮತ್ತು ಅದರ ಜ್ಞಾನವು ಅವಿದ್ಯೆಯ ಸಮಾನ ಸ್ವಭಾವವುಳ್ಳ ಅನ್ಯಥಾ ಸ್ವರೂಪ ಅಂದರೆ ಯಾವುದು ಅವಿದ್ಯೆಗಿಂತಲೂ ಬೇರೆ ಪ್ರಕಾರದ ಆಕಾರವಾಗಿರುವುದೋ ಅದು ಅವಿದ್ಯೆಯ ಪರಿಣಾಮವಿರುತ್ತದೆ. ಏನ್ ಹೇಳಿ ನೋಡ್ರಪ್ಪ, ಓರಿ ಹಾವನೇ ಅವಿದ್ಯೆಯ ಪರಿಣಾಮ ಅಲ್ರಿ ಈಗ ಸರ್ಪ. ಅವನು ಅವಿದ್ಯೆಯ ಪರಿಣಾಮ. ಇಲ್ಲಿ ಸಮಾನ ಸ್ವಭಾವ ಏನ್ ತೊಗೊಂಡ್ರಿ ನೀವು ಆಗಲೇ? ಹಗ್ಗ ಮತ್ತು ಅವಿದ್ಯ. ಇಲ್ಲಿ ಗ್ರಂಥಕರ್ತರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಆ ಅವಿದ್ಯನು ಅನಿರ್ವಚನೀಯದ, ಅವಿದ್ಯೆಯ ಕಾರ್ಯವಾದ ಸರ್ಪವೂ ಅನಿರ್ವಚನೀಯದ. ಇದು ಸಮಾನ ಸ್ವಭಾವ ರೀ. ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪವೂ ಅನಿರ್ವಚನೀಯ. ಹೌದಿಲ್ರಿ? ಇದು ಸಮಾನ ಸ್ವಭಾವ ನೋಡ್ರಿ ಅದ್ರದ್ದು. ಇಲ್ಲಿ ಸಮಾನ ಸ್ವಭಾವ ಅಂದ್ರೆ ದೃಷ್ಟಾಂತದಾಗ ಸಮಾನ ಸತ್ತ ಯಾವ ಕೂಡಿಸ್ರಿ. ದೃಷ್ಟಾಂತದೊಳಗ ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯ ಸರ್ಪ. ಅವಿದ್ಯಾ ಮತ್ತು ಸರ್ಪ ಎರಡೇ ತಗೋಬೇಕೇನ ಇಲ್ಲಿ? ಮತ್ರಿ ಅವಿದ್ಯಾ ಮತ್ತು ಹಂಗನ್ರಿ, ಅವಿದ್ಯಾ ಮತ್ತು ಸರ್ಪ ಅದು ಹಂಗಾದ್ರ ತಪ್ತದ್ರಿಪ್ಪ ಅವ್ರ. ಹ್ಯಾಂಗ್ರಿ? ಅವಿದ್ಯಾ ಒಮ್ಮೆ ಸರ್ಪ ಅಂತ ಹಿಂಗ್ ಕುಂದ್ರಸೋದ ತಿಳ್ಕೊರಿ. ಅದು ಏನಾಯ್ತ, ಅವಿದ್ಯಾ ಮತ್ತು ಅವಿದ್ಯೆಯ ಜ್ಞಾನ, ಸರ್ಪದ ಜ್ಞಾನ ಎರಡು ತೊಗೊಂಡದಲ್ಲ. ಸರ್ಪದ ಜ್ಞಾನ. ಇಲ್ಲಿ ಸರ್ಪ ತಗೊಂಡಾಗ ವಿಷಮ ಸತ್ತ ಆಗ್ತದ, ಅದು ಪ್ರಾತಿಭಾಷಿಕ ಆಗಂಗಿಲ್ಲ. ಪ್ರಾತಿಭಾಷಿಕ ಹಂಗಾಗ್ತದ್ರಿ? ಸರ್ಪದ ಜ್ಞಾನ. ಸರ್ಪ ಏನು ಪ್ರಾತಿಭಾಷಿಕ ಅಲ್ಲಿ ಸತ್ತಾಕ್ ಹೋಗ್ಬೇಡ್ರಿ ನೀವು. ಇಲ್ಲಿ ಅದನ್ನೂ ಅನಿರ್ವಚನೀಯ, ಇದನ್ನೂ ಅನಿರ್ವಚನೀಯ. ಸಮಾನ ಸ್ವಭಾವ ಆಯ್ತಿಲ್ಲ. ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪದ ಜ್ಞಾನನೂ ಅನಿರ್ವಚನೀಯ. ಸಮಾನ ಸ್ವಭಾವ. ಕುಂದ್ರಸ್ರಿ, ಹೆಂಗ್ ಕುಂದ್ರಸ್ತಾರ್ರಿ? ಎಲ್ರಿ? ಇಲ್ಲೇ ನೀವು ಹೇಳಲ್ಲ, ಈಗ ಏನ್ ಹೇಳಕತ್ತಿರಲ್ಲ ಅದನ್ನ ದೃಷ್ಟಾಂತದಾಗ ಕುಂದ್ರಸ್ರಿ ಅಂದೆ. ದೃಷ್ಟಾಂತದೊಳಗ ಈಗ ದೃಷ್ಟಾಂತ ಹೇಳಕತ್ತಾರ್ರಿ ಸದ್ದಿಲ್ಲಿ. ಈ ರಜ್ಜು ಸರ್ಪ ದೃಷ್ಟಾಂತದ ಅದೇ ಕುಂದ್ರಸ್ರಿ ಅಂದೆ. ಕುಟ್ಟೇನೀಗ ಅದು ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪವೂ ಅನಿರ್ವಚನೀಯ. ಇದು ಸಿದ್ಧಾಂತದನ್ರಿ ಇದೇನು? ಅನಿರ್ವಚನೀಯ ಯಾಕದಂದ್ರಪ್ಪರ ಸತ್ಯ ಅಲ್ಲ, ಯಾಕಂದ್ರ ಜ್ಞಾನದಿಂದ ಬಾಧೆ ಹೊಂತದ್ರಿ. ಅಸತ್ ಅಲ್ಲ, ಯಾಕಂದ್ರ ತೋರ್ತದಲ್ರಿ ಅಪ್ಪರ. ಕದಕೇರಿ. ಇಲ್ಲಿ ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪದ ಜ್ಞಾನ ಅನಿರ್ವಚನೀಯ. ಇದು ಸಮಾನ ಸ್ವಭಾವದವು. ಇನ್ನು ಅನ್ಯಥಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಆ ಅವಿದ್ಯಕ ರೂಪಿಲ್ಲ, ಹಾವಿಗೆ ರೂಪದ. ಏನಂತೀರಿ? ಹೌದ್ರಪ್ಪ, ಇದು ಸ್ವರೂಪ ಅನ್ನೋದು ಅದು ಸ್ವರೂಪಹೀನದ್ರಿ ಅವಿದ್ಯೆ. ಅವಿದ್ಯಕ ರೂಪಿಲ್ಲ, ಸರ್ಪಕ ರೂಪದ. ಇದು ಅನ್ಯಥಾ ಸ್ವರೂಪ. ಮಹೇಶನ ಏನಂತೀರಿ? ಅಲ್ಲಿ ಜ್ಞಾನ ತಗೊಂಡ್ರಿ ಅಲ್ಲ, ಮತ್ತೆ ಇಲ್ಲಿ ಸರ್ಪ ತೋತೀರಿ ಅಕ್ಕ. ಅಲ್ಲಿ ಜ್ಞಾನನು ಅನಿರ್ವಚನೀಯ ಮತ್ತ ಅದು ಸರ್ಪನು ಅನಿರ್ವಚನೀಯ ಹೇಳಿದ್ರಿ. ಹೌದೌದು. ಇಲ್ಲಿ ಅವನು ಅನಿರ್ವಚನ ಇದು ಹೇಳಿದ್ರಿ ಅಲ್ರಿ, ಅನ್ಯಥ ಸ್ವರೂಪ ಹೇಳಿದ್ರಿ ಇಲ್ಲಿ ಅದು. ಹೌದೌದು.
ಮತ್ತೆ ಎರಡೂ ತೋರ್ಯಾವ್ರಪ್ಪ. ಹಾವಿನ ಧ್ಯಾನ ಏಕಕಾಲಕ್ಕೆ ತೋರ್ಯಾವಲ್ರಿ. ಏಕಾಲಕ್ಕೆ ತೋರ್ಯವಲ್ರಿ. ಹ್ಞೂನ್ರಿ. ಅದಕ್ಕಲ್ಲಿ ಅವು ಸಾಕ್ಷಿ ಭಾಷೆ ಅದಾವು, ಪ್ರಮತ ಭಾಷೆ ಅಲ್ಲವು. ಹ್ಮ್ ಏನ್ರಿ? ಹ್ಞೂನ್ರಿ. ಇಲ್ಲಿ ಸಮಾನ ಸ್ವಭಾವ ಏನ್ ತೋಳುದಪ್ಪ ಅಂತ ಕೇಳಿದ್ರೆ ನಾವು ಅವಿದ್ಯೆಯು ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪದ ಜ್ಞಾನನೂ ಅನಿರ್ವಚನೀಯ. ಸಮಾನ ಸ್ವಭಾವ ಐತಿಲ್ರಿ. ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವಿದ್ಯಕ ರೂಪಿಲ್ಲ, ಸರ್ಪಕ್ಕ ರೂಪದ. ಎರಡು ತೋರ್ತಾವ ಇಲ್ಲ ಅಂತ ಹೇಳಕ್ ಬರುದಿಲ್ರಿ. ಬಾಧೆ ಹೊಂತವ ಐತಿ ಅಂತ ಸತ್ ಅಂತ ಹೇಳಕ್ ಆಗುದಿಲ್ಲ. ಅದಕ್ಕೆ ಅನಿರ್ವಚನೀಯ ರೀ. ಅಷ್ಟೇ. ಬೆಂಗಳೂರು ಸರಿ ಏನಾಯ್ತ್ರಿಪ್ಪ? ನನಗ ನೀವು ಏನಾಗ್ತದಂದ್ರಿ ಇಲ್ಲಿ ದೃಷ್ಟಾಂತದೊಳಗೆ ಏನ್ ಹೇಳ್ಯಾರ ಅವರು, ಇಲ್ಲಿ ರಜ್ಜು ಬಿಡ್ಲಿಕ್ಕತ್ತೀರಿ. ನೀವು ರಜ್ಜುವಿನಲ್ಲಿ ತೋರುವ ಸರ್ಪ ಮತ್ತು ಅದರ ಜ್ಞಾನ ಹೌದಲ್ಲ ಮತ್ತೆ ಅನಿರ್ವಚನೀಯ ಇರ್ಲಿ. ಅದು ಮತ್ತೆ ತೋರ್ಯದಲ್ಲಿ ತೋರ್ಯಾವ್ರಿ? ರಜ್ಜುವಿನಲ್ಲಿ ತೋರ್ಯದಿಲ್ರಿ. ತೋರ್ಲಿಲ್ಲ ರಜ್ಜುವಿನಲ್ಲಿ. ರಜ್ಜು ಹಿಡ್ಕೊಳ್ಳಾರ್ದೆ ನೀವು ಅವಿದ್ಯೆ ಜ್ಞಾನಕ್ಕೆ ಬರ್ಲಿಕ್ಕತ್ತೀರಿ. ಮತ್ತೆ ಅಲ್ಲಿ ಅನಿರ್ವಚನೀಯದ್ರಿ, ಸತ್ಯ ಇಲ್ಲ. ಅವರ ದೃಷ್ಟಾಂತದ್ರಾಗ ರಜ್ಜು ಬಿಟ್ರೆ ಹೆಂಗ್ ನಡೀತತಿ? ಅದೇ ತಿಳಿಸುಗೋಸ್ಕರವಾಗಿ ರಜ್ಜು ದೃಷ್ಟಾಂತ ಅಂದ್ರ ತಿಳಿಸೋದ್ರ ಸಂಬಂಧ ಏನಿರ್ತದ. ಇಲ್ಲಿ ಎರಡು ಏನಾಗ್ಲಿಕತ್ತೇವಂದ್ರ ಒಂದು ಅವಿದ್ಯೆ, ಇನ್ನೊಂದು ಜ್ಞಾನ ಕೂಡ್ಸಲ್ಕತ್ತಿರಲ್ಲ. ಸರ್ಪದ ಜ್ಞಾನ ಅವಿದ್ಯೆ ಆಗೈತ್ರಿ ಅಲ್ಲಿ. ಅದೇ ಹೇಳಕತ್ತೀನಿ ನಾನು ಅದೇ ಹೇಳಕತ್ತೀನಿ. ಆ ರಜತ ತಗೊಳಂಗ ಇದಂತ ಹಗ್ಗ ತಗೊಳಂಗಿಲ್ರಿ ಅಲ್ಲಿ ಅನಿರ್ವಚನೆ ಹೇಳುವಾಗ. ತಗೋಬಾರ್ದ್ರಿ. ಮತ್ತೆ ಇಲ್ಲಿ ತಗೊಂಡಾರ ಅದೇ ಅಲ್ರಿ, ಇದು ಕ್ಷೋಭೆ ಆಗೈತೆ ಅಲ್ಲಿ. ಅದೇ ಹೇಳಕತ್ತೀನಿ ನಾನು. ರಜ್ಜು ತಗೊಳಂಗಿಲ್ಲ ಅಂದ್ರೆ ಅನಿರ್ವಚನೆ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೆ ಹೇಳಕೊಂಡ್ರಿ ಇಲ್ಲ. ಅದೇ ಬ್ರಹ್ಮಸ್ಥಳದಲ್ಲಿನೇ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೆ ಹೇಳಕೊಂಡ್ರೆ ಹಗ್ಗ ಎದಕ್ ತಗೊಳ್ತೈತಿ? ತಗೊಳಂಗಿಲ್ಲ. ಅದು ಕ್ಷೋಭೆ ಆಗೈತೆ. ಅದು ಕ್ಷೋಭೆ ಆಗೈತೆ. ಅದು ಅವಿದ್ಯಾ ಕ್ಷೋಭೆಗಿದೆ. ಕ್ಷೋಭೆಯಾಗೇನೆ ಸರ್ಪ ಆಗಿ ತೋರ್ಲಿಕತ್ತದ. ಹಗ್ಗ ತಗೊಳಂಗಿಲ್ಲ ಅಲ್ಲಿ. ಅದೇ ರೀ, ನಾನು ಅದೇ ಹೇಳಕತ್ತೀನಿ. ಅದು ಆ ಸತ್ವ ಗುಣದಿಂದ ಜ್ಞಾನ ಆಗ್ಯದ, ತಮೋ ಗುಣದಿಂದ ಏನದ ಸರ್ಪದ ಆಕಾರ ಆಗ್ಯದ. ಸತ್ವ ಗುಣ ತಮೋ ಗುಣ ರೀ. ಅದು ಮುಂದಿನ ಮಾತ್ರ ದಿನ. ಈಗ ಪರಿಣಾಮ ಹ್ಯಾಂಗಾಗ್ಯದ ಪರಿಣಾಮ ಅನ್ನೋದು ಪರಿಣಾಮ ತಿಳಿಸ್ಲಿಕತ್ತಾರ ಅವರು. ಏನ್ರಿ? ಅನ್ಯತಾ ರೂಪ ಆಗ್ಯದ್ರಿ ಇದು ಪರಿಣಾಮ. ಅನ್ಯತಾ ರೂಪ ಆಗ್ಯದಲ್ರಿ ಪರಿಣಾಮ ರೀಪ. ಅದೇ ಉಪಾದಾನ ಸಮಾನ ಸತ್ತಾವಲ್ಲ, ಅನ್ಯತಾ ಸ್ವರೂಪಕ್ಕೆ ಪರಿಣಾಮ. ಇನ್ನು ಸಮಾನ ಸತ್ತ ಯಾವಪ್ಪ ಅಂತ ಕೇಳಿದ್ರ ಅವಿದ್ಯೆಯು ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪದ ಜ್ಞಾನನೂ ಅನಿರ್ವಚನೀಯ. ಇದು ಸಮಾನ ಸ್ವಭಾವ. ಇನ್ನು ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವಿದ್ಯೆಗೆ ರೂಪಿಲ್ಲ, ಸರ್ಪಕ್ಕ ರೂಪದ. ಇಲ್ಲಿ ಸಮಾನ ಸ್ವಭಾವ ಏನ್ ತೋಳುದಪ್ಪ ಅಂತ ಕೇಳಿದ್ರೆ ಎರಡು ಅನಿರ್ವಚನೀಯ ಏನದ ನೋಡ್ರಿ, ಅವಿದ್ಯೆ ಮತ್ತು ಅದ್ರ ಕಾರ್ಯ. ಅವಿದ್ಯನೂ ಅನಿರ್ವಚನೀಯ, ಅವಿದ್ಯ ಕಾರ್ಯವಾದ ಸರ್ಪದ ಜ್ಞಾನನೂ ಅನಿರ್ವಚನೀಯ. ಸಮಾನ ಸ್ವಭಾವ ಅದಲ್ರಿ, ಎರಡು ಅನಿರ್ವಚನೀಯ. ಇನ್ನು ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಆ ವಿದ್ಯಾಗ ರೂಪಿಲ್ಲ, ಆ ಸರ್ಪಕ್ಕ ರೂಪದ. ಅವಿದ್ಯಾ ಕ್ಷೋಭ ಹೊಂದದ್ರಿ. ಕ್ಷೋಭ ಅಂದ್ರೆ ಏನ್ರಿ ಸರ? ಅದ್ರ ಲಕ್ಷಣದ ಬರ್ದಿರೇನ್ರಿ? ಉಪಾದಾನಕ್ಕೆ ಕಾರ್ಯಾಭಿಮುಖ ಶೋಭೆ, ಕಾರ್ಯಾಭಿಮುಖ ತಾಕು ಶೋಭೆ. ಹಂಗೆ ಬರ್ತೀರಿಲ್ರಿ?
उपादान की कार्याभिमुखता को क्षोभ कहे. ಇದು ನೋಡ್ರಿ ಏನಂತಾರ್ರಿ, ಉಪಾದಾನ ಕಾರಣವಾದ ಯಾವ ಅವಿದ್ಯೆ ಇರುವುದೋ ಅದು ಅನಿರ್ವಚನೀಯವಿರುತ್ತದೆ. ಅದರಂತೆ ರಜ್ಜುವಿನಲ್ಲಿ ತೋರುವ ಸರ್ಪ ಮತ್ತು ಅದರ ಜ್ಞಾನವು ಕೂಡ ಅನಿರ್ವಚನೀಯವಿರುತ್ತದೆ. ಆದ್ದರಿಂದ ರಜ್ಜುವಿನಲ್ಲಿಯ ಸರ್ಪ ಮತ್ತು ಅದರ ಜ್ಞಾನವು ಅವಿದ್ಯೆಯ ಸಮಾನ ಸ್ವಭಾವವುಳ್ಳ. ನೋಡ್ರಿ ಎರಡು ಏನವ, ಅವಿದ್ಯೆಯ ಸಮಾನ ಸ್ವಭಾವದವ್ರವು. ಅವಿದ್ಯೆನೂ ಅನಿರ್ವಚನೀಯ, ಅವಿದ್ಯೆ ಕಾರ್ಯವಾದ ಸರ್ಪದ ಜ್ಞಾನನೂ ಅನಿರ್ವಚನೀಯ. ಇವೆರಡು ಇಲ್ಲಿ ಏನವ, ಸ್ವಭಾವ ಸಮಾನ ಸ್ವಭಾವದವ. ಇನ್ನು ಅನ್ಯತಾ ಸ್ವರೂಪ ಅಂದರೆ ಯಾವುದು ಅವಿದ್ಯೆಗಿಂತಲೂ ಬೇರೆ ಪ್ರಕಾರದ ಆಕಾರವಾಗಿರುವುದು, ಅದು ಅವಿದ್ಯೆಯ ಪರಿಣಾಮವಿರುತ್ತದೆ. ಬರೋಬರ್ ಐತ? ಏನೈತ್ರಿಪ್ಪ? ಹಾ, ಮುಂದ್ ಹೋಗನ್ರಿ. ಅಮ್ಮವ್ರಿಗೆ ಗೊತ್ತಾಯ್ತಿಲ್ರಿ, ಸಂಗೀತ ಅಮ್ಮವ್ರಿಗಿದು. ಅಪ್ಪರಿ ನಾವು ಯಾವ್ದು ವ್ಯವಹಾರಿಕ ತೊಳಿಲ್ ಸತ್ತ ತೊಳಿಲ್ರಿ, ಪ್ರಾತಿಭಾಷಿಕ ಸತ್ತ ತೊಳಿಲ್ರಿ. ಸಮಾನದೊಳಗ ಅನಿರ್ವಚನೀಯ ಅಂತ ತಗೊಂಡೇವ್ರಿ ಪರಿ ಸಮಾನ ಸತ್ತಾರಿ. ರೈಟ್, ಬರೋಬರ್ ಐತ್ರಿ. ಮತ್ರಿ ಸಿದ್ಧಾಂತ ಒಳಗ್ರಿ ಪರಿ ಹ್ಞೂನ್ರಿ, ಚೇತನ ದೃಷ್ಟಿಯಿಂದ ವಿಷಮ ಸತ್ತಾರ ಇದು. ಹಾ, ಸಿದ್ಧಾಂತ ಒಳಗ ಇಲ್ಲಿ ಜಗತ್ ಹೇಳುದಲ್ರಿ. ವ್ಯವಹಾರಿಕದಿಂದನೂ ವಿಷಮ ಸತ್ತಾನೆ ರೀ. ಹಾ, ಅಲ್ಲಿ ಸಿದ್ಧಾಂತದೊಳಗ ಅವಿದ್ಯೆನೂ ಅನಿರ್ವಚನೀಯ, ಅವಿದ್ಯೆಯ ಕಾರ್ಯವಾದ ಜಗತ್ತೂ ಅನಿರ್ವಚನೀಯ. ಅಂದ್ರ ನಾವ್ ನಿನ್ನೆ ವ್ಯವಹಾರಿಕ ಸತ್ತ ಅದು ತಗೊಂಡಿದ್ದೀವಿ, ಪ್ರಾತಿಭಾಷೆ ಇದು ವ್ಯವಹಾರಿಕ ಸತ್ತ ತಗೊಂಡಿ ಅದು ತಗೊಳಂಗಿಲ್ರಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಅವಿದ್ಯೆನೂ ಅನಿರ್ವಚನೀಯ, ಅವಿದ್ಯೆ ಕಾರ್ಯವಾದ ಜಗತ್ತೂ ಅನಿರ್ವಚನೀಯ. ಅವಿದ್ಯಕ ರೂಪ ಇಲ್ಲ, ಅನ್ಯತಾ ರೂಪ ತೋರಿಸ್ಬೇಕಲ್ಲಿನ. ಅವಿದ್ಯಕ ರೂಪ ಇಲ್ಲ, ಜಗತ್ತಕ ರೂಪದ. ಏನಂತೀರಿಮ್ಮ? ಕರೆಕ್ಟ್ ಆತ್ರಪ್ಪ ರೀ, ನಿನ್ನೆ ತಪ್ಪೊಟ್ಟಾಗಿತ್ರಿ ಪರಿ ಇದು. ನಾವು ಅವಿದ್ಯಕ ವ್ಯವಹಾರಿಕ ಸತ್ತ, ಜಗತ್ತು ವ್ಯವಹಾರಿಕ ಸತ್ತ ಅಂತ ಹಿಂಗ್ ಸಮಾನ ಸತ್ತ ಕುಡ್ಸಿದ್ದೀವ್ರಿ. ಆದ್ರೂ ಕುಂಡ್ಸಕ್ ಬರ್ತದ್ರಿ. ಅಲ್ರಿ, ವ್ಯವಹಾರಿಕ ಸತ್ತನೇ ಅದಾವ ಮತ್ತವು, ವ್ಯವಹಾರಿಕ ಸತ್ತನೇ ಅದಾವಲ್ರಿ ಜಗತ್ತ ಮತ್ತ ಅವಿದ್ಯೆ. ಮತ್ತಿಲ್ ರಜ್ಜು ಸರ್ಪನಾಗ ತಗೊಂಡಿವತ್ತಂದ್ರಿ ಪರಿ, ಸರ್ಪ ಪ್ರಾತಿಭಾಷಿಕ ಅದ, ಅವಿದ್ಯೆ ಪ್ರಾತಿಭಾಷಿಕ ಹೇಳಕ್ ಬರೋದಿಲ್ಲ ಅಂತೀರಲ್ಲ. ಮತ್ ಸಮಾನ ಸತ್ತ ಆಯ್ತಿಲ್ಲ ಇಲ್ಲಿ ಬರ್ಲತ್ತಾರಲ್ರಿ ಪರಿ. ಹೇಳಕತ್ತಾರ್ರಿ ಅಮ್ಮವ್ರ, ಎರಡು ಅನಿರ್ವಚನ ಅಂದಾಗ ಸಮಾನ ಸತ್ತ ಆಯ್ತಿಲ್ರಿ. ಅನಿರ್ವಚನೀಯ ತೋತೇವ್ರಿ ಪರಿ, ಅವಾಗ ಸಮಾನ ಸತ್ತ ಕುಂಡಿರ್ತದ. ಸತ್ತ ಪ್ರಾತಿಭಾಷಿಕ ಸತ್ತ ದೃಷ್ಟಾಂತ ಒಳಗ್ ತಗೊಂಡಿವಂದ್ರ ಕುಂಡ್ರುದಿಲ್ಲ. ಪ್ರಾತಿಭಾಷಿಕ ಅದು ವ್ಯವರ್ಥದಾಗ ಬರ್ತದೆ. ಅವಿದ್ಯಕ ಪ್ರಾತಿಭಾಷಿಕ ಸತ್ತ ಕುಂಡ್ರಿಸಬೇಡ್ರಿ ನೀವು. ಅಲ್ಲ ವಿವರ್ತ ಹೇಳ ಮುಂದೆ ಏನದ, ವಿಷಮ ಸತ್ತ ಕುಂದರ್ಸ್ಬೇಕಲ್ಲ ಅಲ್ಲಿ. ವಿಷಮ ಸತ್ತ ಕುಂಡ್ರಿಸಲಿಲ್ಲ. ಇನ್ನು ಮುಂದೆ ಎರಡರಾಗ ಹೇಳ್ತಾರ ತೋರದು. ಈಗ ಒಂದೇ ಕಡದೊಳಗ ಪರಿಣಾಮದ ಬಗ್ಗೆ ಬರೋರ್ ಐತಿಲ್ರಿ. ಬರೋದು ಎರಡು ಅನಿರ್ವಚನೆ ಐತಲ್ಲ, ಮತ್ತೇನದು ಸಮಾನ ಆಯ್ತಲ್ಲ. ನಮ್ ಕುಮಾರಿ ಅಮ್ಮವ್ರು ಬಂದ್ರು ಮತ್ತ ಅದ್ರ ಬಗ್ಗದಲ್ಲಿ ಕದ್ದಿ ಕಡ್ದು ಬಳತನ ಇದು ಮಾಡಿದೇವ್ ಅದ್ರ ಬಗ್ಗೆ. ಮತ್ತ ಇಲ್ಲ, ನಾವು ಏನ್ ಹೇಳಿದೇವಲ್ಲಿ, ವಿಚಾರ ಚಂದ್ರೋದಯದಾಗನು ಇದೇ ಬಂದದ. ಈಗ ಪರಿಣಾಮ ಅಂದ್ರೆ ಏನು ಅಂತ ಕೇಳಿದ್ರ, ಉಪಾದಾನದ ಸಮಾನ ಸತ್ತವುಳ್ಳ ಅನ್ಯತಾ ಸ್ವರೂಪ ಆಗಿ ತೋರುವುದು, ಇದು ಪರಿಣಾಮ ಅಂತ ಹೇಳಿದೇವ್ರಿ. ಅಲ್ಲಿನೂ ಏನು ಕೊಟ್ಟಾರ, ಪೂರ್ವ ರೂಪ ತ್ಯಾಗ ಮಾಡಿ ಬೇರೆ ರೂಪ ತಾಳೋದಕ್ಕೆ ಏನಂತಾರ, ಪರಿಣಾಮ ಅಂತ ಹೇಳ್ಯಾರ. ಎರಡು ಒಂದ ಆತಿಲ್ಲ. ಶಬ್ದಗಳು ಬೇರೆ ಇರ್ಬೇಕು ಅಥವಾ ವಾಕ್ಯ ಬೇರೆ ಇರ್ಬೇಕು, ಅರ್ಥ ಒಂದೇ ಅದಿಲ್ಲ. ಅರ್ಥ ಒಂದೇ ಅದ. ಅಲ್ಲಿಂದ ನಾವು ಏನ್ ಹೇಳಿದೆವು, ಹಗ್ಗ ಮತ್ತು ಸರ್ಪ
ಇದು ಹಗ್ಗ ಮತ್ತು ಅವಿದ್ಯೆ ಏನದ ಎರಡು ಸಮಾನ ಸತ್ತ. ಹ್ಮ್ ಬರಬರದಿಲ್ರಿ? ಹ್ಮ್ ಅದು ಏನದ ಹಗ್ಗ, ಇದು ಏನದ ಹಾವ, ಇದು ಪರಿಣಾಮ ಆಗಿ ಏನದ ರೂಪದಿಂದ ತೋರ್ಲಿಕ್ಕತ್ತದ ದೃಷ್ಟಾಂತದೊಳಗ. ಸರಿಯಾಗುದಿಲ್ರಿ? ಅವಿದ್ಯೆ ಹಗ್ಗ ಹಗ್ಗ ಮತ್ತು ಅವಿದ್ಯೆ ಎರಡು ಸಮಾನ ಮಾಡಿದ್ರೇನು? ಹಗ್ಗನು ವ್ಯವಹಾರಕ್ಕೆ ಸತ್ತ, ಅವಿದ್ಯೆನು ವ್ಯವಹಾರಕ್ಕೆ ಸತ್ತನೇ ಅಲ್ಲ. ಹಗ್ಗಕ್ಕೆ ಹೆಂಗ ನೀವು ವ್ಯವಹಾರಿಕ ಸತ್ತ ಅಂತೀರಪ್ಪ? ಮತ್ತೆ ಏನಂತೀರಪ್ಪ ಅವ್ರ ಅದಕ್ಕ? ಈಗ ವ್ಯವಹಾರಿಕ ಸತ್ತ ಎದಕ್ಕಂತಾರ ಲಕ್ಷಣ ಮಾಡ್ರಿ. ವ್ಯವಹಾರಕ್ಕೆ ಸತ್ತ ರೀ, ಬ್ರಹ್ಮಜ್ಞಾನದಿಂದ ಯಾವುದು ಬಾಧ ಆಗುವುದೋ ಅದು ವ್ಯವಹಾರಕ್ಕೆ ಸತ್ತ. ಮೈ ಹಗ್ಗ ಬಾಧ ಆಗ್ಬೇಕಾದ್ರ ಬ್ರಹ್ಮಜ್ಞಾನ ಬೇಕೇನ್ರಿ? ಅದು ತುಲ ಅವಿದ್ಯೆ ಹೌದಲ್ನಿ? ಈಗ ವ್ಯಾವಹಾರಿಕ ಸತ್ತಕ್ಕೆ ಈಗ ಲಕ್ಷಣ ಮಾಡಿದ್ರು, ಯಾವುದು ಬ್ರಹ್ಮಜ್ಞಾನದಿಂದಲೇ ಬಾಧವಾಗುತ್ತದೆಯೋ, ಬ್ರಹ್ಮಜ್ಞಾನವಿಲ್ಲದೆ ಯಾವುದರ ಬಾಧ ಆಗುವುದಿಲ್ಲವೋ ಅದು ವ್ಯಾವಹಾರಿಕ ಸತ್ತ ಅಂದ್ರಿಲ್ಲ. ವ್ಯವಹಾರಿಕ ಸತ್ತ, ಅದು ವ್ಯವಹಾರಿಕ ಸತ್ತ ಕುಂದ್ರಲ್ರಿ ಹಗ್ಗ. ಅದು ಮತ್ತ ಬ್ರಹ್ಮಜ್ಞಾನ ಇದ್ರೆ ಅದು ಬಾಧ ಆಗ್ತದ ಹೆಂಗ? ಬ್ರಹ್ಮಜ್ಞಾನ ಇಲ್ಲಾರ್ದೆ ಬಾಧ ಆಗೋದಿಲ್ಲ. ಅದನ್ನ ಬಾಧ ಏನು ಆಗೋದಿಲ್ಲ. ಮತ್ತೆ ಪಾಠ್ಯಭಾಷೆಗೆ ಸತ್ತದ ಕುಣಿಸೋದಲ್ರಿ? ಈಗ ಹಗ್ಗಕ್ಕ ಬ್ರಹ್ಮಜ್ಞಾನ ಬೇಕೇನ್ರಿ ಹಗ್ಗ ಬಾಧ ಆಗ್ಬೇಕಾದ್ರೆ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಅದ್ರ ವಿರೋಧಿ ಜ್ಞಾನ ಆಯ್ತಂದ್ರೆ ಬಾಧ ಆಗಿ ಹೋಗ್ತದಿಲ್ಲ. ಮತ್ತೆ ಹಗ್ಗಕ್ಕೆ ಹೆಂಗ ನೀವು ವ್ಯಾವಹಾರಿಕ ಸತ್ತ ಅಂತೀರಿ? ವ್ಯವಹಾರಿಕ ಸತ್ತ ಅಲ್ಲಂದ್ರೆ ಪ್ರಾತಿಭಾಷಿಕದಾಗ ಕುಂದಿರ್ಸ್ಬೇಕು ಅಷ್ಟೇ. ಮತ್ತ ಅದ್ರ ವಿರೋಧಿ ಜ್ಞಾನ ಗುಂಜು ಪುಂಜು ತ್ರಿವಲಾಕಾರ ಅಂದ ಕೂಡಲೇ ಅದೇನಾಯ್ತು? ಅದರಿಂದ ಕೂಡದ ಹಗ್ಗದು. ಅದು ಕಲ್ಪಿತ ಅದ. ಮತ್ತೆ ಅದಕ್ಕೆ ಬ್ರಹ್ಮಜ್ಞಾನ ಬೇಕೇನ್ರಿ ಸರ? ಇಲ್ಲ ಇಲ್ಲ ಇಲ್ಲ. ಅದರ ಜ್ಞಾನ ಆಯ್ತಂದ್ರೆ ಬಗೆಹರಿತು, ವಿಶೇಷ ಜ್ಞಾನ ಆಯ್ತಂದ್ರೆ ಬಗೆಹರಿತು. ಮತ್ತೆ ಅದು ಬಾಧ ಆಗಿ ಹೋಗ್ತದದು. ಮತ್ತ ದೃಷ್ಟಾಂತ ಕುಂದ್ರಸೋದು ಹೆಂಗೆ? ಹಿಂಗ ಕುಂದ್ರಸೋದು ರಜ್ಜು ಸರ್ಪ ದೃಷ್ಟ ಅಂತದಲ್ರಿ? ರಜ್ಜು. ಹಿಂಗೆ ಕುಂಡ್ರಸೋದು ಹಂಗೆ ಅಲ್ಲ. ಈ ಸದ್ಯ ನಾವೀಗ ಅಲ್ಲಿ ಹಾಲಿನಲ್ಲಿ ಮೊಸರು ತಗೊಂಡಿದ್ದೇವ್ರಿ ಅಪ್ಪಾರಿ ಸರ್ರಿ. ನಾವ್ ಹಾಲಿನಲ್ಲಿ ಮೊಸರನ್ನ ಕುಂಡ್ಸಿದ್ದೇವ್ರಿ ಅಪ್ಪಾರಿ, ರಜ್ಜು ಸರ್ಪನ ಪರಿಣಾಮ ಕುಂಡ್ರಸ್ಲಿಲ್ರಿ ಅಪ್ಪಾರಿ ನಾವಲ್ಲಿ. ಇವರು ಕುಂದ್ರಸ್ಯಾರ್ರಿ. ರಜ್ಜು ಮತ್ತು ಸರ್ಪ ಇದು ಅವಿದ್ಯೆ ಎರಡು ತೊಳಕ್ ಬರೋದಿಲ್ಲನ್ರಿ ಅಪ್ಪ ಅವರಲ್ಲಿ? ಎಲ್ರಿಪ? ಇದು ಅವಿದ್ಯೆಯ ಪರಿಣಾಮ ಅಲ್ಲಿ. ಈಗ ಅವಿದ್ಯೆ ಕ್ಷೋಭ ಆಗ್ಯದ್ರಿ, ಕ್ಷೋಭ ಆಗಿನೇ ಅದು ಏನ್ ಕಾರ್ಯ ಮಾಡ್ಯದದು? ಅದೇ ಕ್ಷೋಭೆಗೆ ಕಾರ್ಯ ಆಗ್ಯದ. ಅವಿದ್ಯೆ ಅಲ್ಲಿ ವಸ್ತು ಚೇತನದಲ್ರಿ, ಆ ಚೇತನದ ಆಶ್ರಯದಲ್ಲಿ ಅದ್ರ ಅವಿದ್ಯೆ ರೀ. ಚೇತನದ ಆಶ್ರಿತದಲ್ಲಿನೇ ಚೇತನದಲ್ಲಿ ಆಶ್ರಿತದಲ್ಲಿದ್ದೇ ಏನಾಗ್ಯದ್ರಿ? ಕ್ಷೋಭ ಆಗ್ಯದ್ರಿ, ಕಾರ್ಯೋನ್ಮುಖ ಮಾಡ್ಯದ್ರಿ ಅಮ್ಮವ್ರದು. ರಜ್ಜು ಉಪಯುಕ್ತ ಚೇತನದ ಆಶ್ರಿತದಲ್ಲಿರುವ ವಿದ್ಯೆಯು ಕ್ಷೋಭೆ ಹೊಂದಿ ಸರ್ಪಾಕಾರ ಆಗಿದೆ. ತೋರಿ ನೀವು ಹಗ್ಗ ತರ್ಲಗತ್ತೀರಿ ಅಲ್ಲಿ. ಸರ್ಪಾಕಾರ ಆಗ್ಯದಿಲ್ಲ. ಆ ಸಾಕ್ಷಿಯಲ್ಲಿ ಇರತಕ್ಕಂತ ವಿದ್ಯೆಯಲ್ಲಿ, ಸಾಕ್ಷಿಯ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರತಕ್ಕಂತ ಯಾವ ಅವಿದ್ಯದ ಅದು ಸರ್ಪದ ಜ್ಞಾನ ಆಗ್ಯದ. ಅಲ್ಲಿ ಕ್ಷೋಭ ಬಂದದ, ಅಲ್ಲಿ ಕ್ಷೋಭ ಬಂದಿನೇ ಆಗ್ಯದ ಅದನ್ನು. ಅದೇ ಇದು ಸತ್ವಗುಣದಿಂದ ಜ್ಞಾನ ಆಗ್ಯದ. ಸರ್ಪ ಆಗಕಾರು ಕ್ಷೋಭ ಆಗ್ಯದ, ಸರ್ಪದ ಜ್ಞಾನ ಆಗಕಾರನು ಕ್ಷೋಭ ಆಗ್ಯದ. ಕ್ಷೋಭ ಆಗಿನೇ ಆ ಅವಿದ್ಯೆನೇ ಸರ್ಪಾಕಾರ ಜ್ಞಾನಾಕಾರ ತಗೊಂಡದದು. ಪರಂತು ಆ ಹಗ್ಗದ ಉಪಯುಕ್ತ ಚೇತನದಲ್ಲಿ ಜ್ಞಾನ ಆಗಿಲ್ಲ, ಕೇವಲ ಸರ್ಪದ ಆಕಾರ ಆಗ್ಯದ ಅಷ್ಟೇ. ಇಲ್ಲಿ ಸಾಕ್ಷಿಯಲ್ಲಿ ಇರತಕ್ಕಂತ ಯಾವ ಅವಿದ್ಯದ ಅದು ಕ್ಷೋಭೆ ಹೊಂದಿ ಸರ್ಪದ ಜ್ಞಾನ ಆಗ್ಯದ. ಇದೇ ಹೇಳಿದೆವು. ಇದೇ ಕಲ್ಪಿತ ವಿಶೇಷ ಅನ್ಸ್ಕೋತ್ ನೋಡ್ರಪ್ಪ. ಅವು ಆಗ್ಬೇಕಾದ್ರೂ ಸಹಿತ ಒಂದು ತಮೋ ಗುಣ ತಗೊಂಡು ಸರ್ಪ ಆಗ್ಯದ,
ಸತ್ವಗುಣ ತೋಡು ಸರ್ಪದ ಜ್ಞಾನ ಆಗ್ಯದ. ಜ್ಞಾನ ಆಗಿದೆ, ಇಷ್ಟೇ ಹೇಳಿದೆವು ನೋಡ್ರಿ. ಹಾ, ಅದಕ್ಕೆ ನೀನು ಉದಾಹರಣೆ ಕೊಟ್ಟೇವಲ್ರಿ. ಒಂದೇ ರವ ಉಪ್ಪ ಖಾರ ಹಾಕಿದ್ರೆ ಉಪ್ಪಿಟ್ಟಾಗ್ಯದ, ಸಕ್ರಿ ಹಾಕಿದ್ರೆ ಶಿರ ಆಗ್ಯದ. ಒಂದೇ ಹಾಲ ಚಾ ಪುಡಿ ಹಾಕಿದ್ರೆ ಅಂದ್ರೆ ಚಾ ಆಗ್ಯದ, ಮತ್ತು ಕಾಫಿ ಹಾಕಿದ್ರೆ ಕಾಫಿ ಆಗಿಬಿಟ್ಟದ. ಅದು ಹಂಗ ಒಂದೇ ಅವಿದ್ಯ. ಎರಡು ಕಡೆ ಅವಿದ್ಯೆನೇ ಅದಾವಲ್ಲ ಮತ್ತ ಇಲ್ಲಿ ಹೇಳಿದ್ದು. ಹಾ ಹಾ ಈ ರಜ್ಜು ವಿಪತ್ತಿ ಚೇತನದಲ್ಲಿ ಏನಾಗ್ಯದ, ಸರ್ಪದ ಆಕಾರ ಆಗ್ಯದ, ಅದನ್ನು ಅವಿದ್ಯೆನೇ ಅದ. ಇಲ್ಲಿ ಸಾಕ್ಷಿಯಲ್ಲಿ ತೋರ್ತಕ್ಕಂಥ ಯಾವ ಅವಿದ್ಯೆ ಅದ ಅದು ಸತ್ವಗುಣದಿಂದ ಜ್ಞಾನ ಆಗ್ಯದ, ಜ್ಞಾನಾಕಾರ ಪರಿಣಾಮ ಹೊಂದ್ಯದ. ಜ್ಞಾನಾಕಾರ ಹೊಂದಿದೆ. ಎರಡು ಅವಿದ್ಯೆನೆ. ಮತ್ತೆ ಎರಡು ಅವಿದ್ಯೆ ಅಂದ್ರೆ ಅನಿರ್ವಚನೆ ಆಯ್ತಿಲ್ಲ. ಹೌದೌದೌದೌದು. ಮುಂದ್ ಹೋಗನ್ರಿ ಏನು ವಿಷಯ ಮತ್ತಾದ್ರಿಪ್ಪ? ಮುದುವರಿ. ಹಾ, ಈಗ ಪರಿಣಾಮ ಮುಗಿತು. ಇನ್ನು ಎರಡನೇ ಆಕಡ ಇನ್ನು ವಿವರ್ತದ ಬಗ್ಗೆ ಹೇಳ್ತಾರ್ರಿ. ಪರಿಣಾಮ ಮುಗಿತು, ವಿವರ್ತದ ಬಗ್ಗೆ ಹೇಳ್ತಾರ ನೋಡ್ರಿ. ಎರಡನೇ ಆಕಡ ರಜ್ಜು ಅವಚ್ಛಿನ್ನ ಅಧಿಷ್ಠಾನ ಚೇತನವು ಸತ್ಯ ರೂಪವಿರುತ್ತದೆ. ರಜ್ಜು ಅವಚ್ಛಿನ್ನ ಅಧಿಷ್ಠಾನ ಚೇತನವು ಸತ್ಯ ರೂಪವಿರುತ್ತದೆ. ಸರ್ಪ ಮತ್ತು ಅದರ ಜ್ಞಾನವು ಸತ್ಗಿಂತಲೂ ವಿಲಕ್ಷಣವಿರುತ್ತದೆ. ಆದ್ದರಿಂದ ರಜ್ಜುವಿನಲ್ಲಿ ಸರ್ಪ ಮತ್ತು ಅದರ ಜ್ಞಾನವು ಅಧಿಷ್ಠಾನ ಚೇತನದಿಂದ ವಿಪರೀತ ಸ್ವಭಾವವುಳ್ಳ ಅನ್ಯಥಾ ರೂಪ ಅಂದರೆ ಸತ್ಕಿಂತಲೂ ಬೇರೆ ಪ್ರಕಾರದ ಯಾವ ಆಕಾರವಾಗಿರುವುದೋ ಅದು ಚೇತನದ ವಿವರ್ತವಿರುತ್ತದೆ. ನೋಡ್ರಿ ಏನಂತಾರ, ರಜ್ಜು ಅವಚ್ಛಿನ್ನ ಅಧಿಷ್ಠಾನ ಚೇತನವು ಹ್ಯಾಂಗದದು? ಸತ್ಯ ರೂಪ ಇರುತ್ತದೆ. ಅದು ತ್ರಿಕಾಲಾಬಾಧ್ಯದದು. ಮತ್ತು ಇನ್ನು ಮುಂದೆ ಏನ್ ಹೇಳ್ತಾರೆ? ಸರ್ಪ ಮತ್ತು ಅದರ ಜ್ಞಾನವು ಸತ್ಕಿಂತಲೂ ವಿಲಕ್ಷಣವಿರುತ್ತದೆ. ಲಕ್ಷಣವಿರುತ್ತದೆ. ಹಾ, ಅದು ಸತ್ವ ಅಲ್ಲ, ಅಸತ್ವ ಅಲ್ಲ. ಆದ್ದರಿಂದ ಅನಿರ್ವಚನೀಯ. ಆದ್ದರಿಂದ ರಜ್ಜುವಿನಲ್ಲಿಯೇ ಸರ್ಪ ಮತ್ತು ಅದರ ಜ್ಞಾನವು ಅಧಿಷ್ಠಾನ ಚೇತನದಿಂದ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ವಿಪರೀತ ಸ್ವಭಾವವುಳ್ಳ ಅನ್ಯಥಾ ರೂಪ, ಅಂದರೆ ಚೇತನಕ್ಕಿಂತಲೂ ಬೇರೆ ಪ್ರಕಾರದ ಯಾವ ಆಕಾರವಾಗಿರುವುದೋ ಅದು ಚೇತನದ ವಿವರ್ತವಿರುತ್ತದೆ. ಅದೇ ಹೇಳಲ್ರಿ, ಅದು ಚೇತನ ಯಾವ ಸತ್ಯ ಅದ? ಪಾರಮಾರ್ಥ ಸತ್ಯ ಅದ. ಸರ್ಪ ಮತ್ತು ಅದರ ಜ್ಞಾನ ಅವು ಹೆಂಗವಪ್ಪ ಅಂತ ಕೇಳಿದ್ರ ಅವು ಹೆಂಗವ್ರಿ? ವಿಪರೀತ ಸ್ವಭಾವವುಳ್ಳ. ವಿಪರೀತ ಸ್ವಭಾವ ಉಳ್ಳದವು, ಅಸತ್ತದವು. ಅನ್ಯಥಾ ಸ್ವರೂಪ ಅಂದರೆ ಚೇತನಕ್ಕಿಂತ ಬೇರೆ ಪ್ರಕಾರದ ಯಾವ ಆಕಾರವಿರುವುದೋ ಅದು ಚೇತನದ ವಿವರ್ತಿರುತ್ತದೆ. ಚೇತನ ಏನದ? ಪಾರಮಾರ್ಥಿಕ ಸತ್ಯ ಅದ. ಇದು ವಿಪರೀತವಾಗಿ ತೋರುದೇನದ? ಇದು ಪ್ರಾತಿಭಾಷಿಕ ಅಂದ್ರೆ ನಡೀತದಲ್ರಿ? ಹಾ, ಪ್ರಾತಿಭಾಷಿಕ ಅನ್ರಿ ಲೌಕ. ಪ್ರಾತಿಭಾಷಿಕ ಸತ್ಯ ಆಗ್ತದೆ. ಈಗ ವಿವರ್ತ ಹೇಳಿದ್ರು ನೋಡ್ರಿ, ವಿವರ್ತ. ಇನ್ನು ಮುಖ್ಯ ಸಿದ್ಧಾಂತ ಏನ್ ತಿಳ್ಕೊಬೇಕ್ರಿಪ್ಪ? ಚೇತನದ ವಿವರ್ತ ಅಂದ್ರೆ ಅದೇ, ಅದು ಚೇತನ ಏನದ? ಪಾರಮಾರ್ಥಿಕ ಸತ್ಯ ಅದ ಜಗತ್ತ. ಅದರ ವಿವರ್ತ ಅಂದ್ರ ವ್ಯವಹಾರಿಕ ಸತ್ಯಾರ ತಿಳ್ಕೊರಿ ಅಥವಾ ಪ್ರಾತಿಭಾಷಿಕ ಸತ್ಯಾರ ತಿಳ್ಕೊರಿ. ಅಪ್ಪರ ಇಲ್ಲಿ ಬ್ರಹ್ಮಗ ಏನೂ ಆಗಿಲ್ಲ. ಯಾಕೆ? ಹಗ್ಗ ಕೆಟ್ಟಿಲ್ಲ, ಹಾವು ತೋರುದು ಹೆಂಗ್ ಬಿಟ್ಟಿಲ್ಲೋ ಬ್ರಹ್ಮ ವಿವರ್ತ ಅಂದ್ರೆ ಬ್ರಹ್ಮಗೆ ಏನೂ ತೂಕ ಆಗಿಲ್ಲ, ಜಗತ್ ಮಾತ್ರ ತೋರುದು ಬಿಟ್ಟಿಲ್ರಿ ಅಪ್ಪರ. ಹೌದೌದೌದು. ನಾಮರೂಪದಿಂದ ತೋರುವುದು. ಮತ್ತೆ ತೋರಿದ್ರು ಏನು ಬಾಧ ಇಲ್ಲ.
ಇನ್ನ ನಾವು ಮುಖ್ಯ ಸಿದ್ಧಾಂತ ಏನ್ ತಿಳ್ಕೊಬೇಕಪ್ಪ ಅಂತ ಕೇಳಿದ್ರೆ, ಚೇತನ ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಸತ್ಯ ಸ್ವರೂಪದ್ರಿ. ಹ್ಮ್ ವಿಷಮ ಸತ್ತ ಕುಂಡ್ರಿಸ್ಬೇಕಲ್ಲ ಇಲ್ಲಿ, ಅಧಿಷ್ಠಾನ ವಿಷಮ ಸತ್ತ. ಅಧಿಷ್ಠಾನ ಏನದ? ಚೇತನದ. ಚೇತನದ ಪಾರಮಾರ್ಥಿಕ. ಚೇತನ ಸತ್ಯ ಸ್ವರೂಪದ್ರಿ ಅದು. ಇನ್ನ ಈ ಜನನ ಮರಣಾದಿ ಸಂಸಾರ ದುಃಖ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅನಿರ್ವಚನೀಯದ. ವಿಷಮ ಸತ್ತ ಕೂತಿಲ್ಲ. ಹಾ, ಇನ್ನು ಅನ್ಯತಾ ಸ್ವರೂಪ ನಾಮರೂಪ ಬರ್ತದ, ಅದಕ್ಕೆ ರೂಪ ಇಲ್ಲ ಸತ್ತಕ್ಕ. ಹಾ, ಸತ್ತಕ್ಕ ರೂಪ ಇಲ್ಲ, ಚೇತನಕ್ಕೆ ರೂಪ ಇಲ್ಲ. ಜನನ ಮರಣಾದಿಗಳಿಗೆ ರೂಪ ಅದಾವು. ರೂಪ ಮಣ್ಣು ಕುಡ್ಲಕ್ ಹೋಗ್ಲಗತ್ತಿದೆವು, ಹುಟ್ಟುದಕ್ ತೊಟ್ಲಾಗ ಹಾಕ್ಲಗತ್ತಿದೆವು, ತೋರ್ಲಗತ್ತಾವಿಲ್ರಿ. ಹಾ, ಚೇತನಕ ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂದ್ರೆ ಚೇತನಕ ರೂಪಿಲ್ಲ, ಜನನ ಮರಣಾದಿಗಳಿಗೆ ಸಂಸಾರಕ್ಕ ರೂಪದ. ಅನ್ಯತಾ ಸ್ವರೂಪ ಇದು ಗೊತ್ತಿಲ್ರಿ. ಅನ್ಯತಾ ಸ್ವರೂಪ ಮುಖ್ಯ ಇದು ತಿಳ್ಕೊಳ್ಳೋದಾದ್ರೆ ಇದ್ರ ತಿಳ್ಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಸುತ್ತ ಹಾಕ್ಸ್ಯಾರ ಅವರು. ಅವ ಶಿಷ್ಯ ಏನ್ ಕೇಳಿದ್ದ? ಇಲ್ಲ, ಸಂಸಾರ ಜನನ ಮರಣ ಎಲ್ಲಿನೂ ಇಲ್ಲತ್ತೀರಿ, ನನಗರೆ ತೋರ್ಲಗತ್ತದಲ್ಲ ಅಂದ್ರೆ ಹಿಂಗ ತೋರ್ಯದಪ್ಪ ಅಂತಾರವ್ರು. ಅಧಿಷ್ಠಾನ ವಿಷಮ ಸತ್ತಾವಲ್ಲ ಅನ್ಯತಾ ಸ್ವರೂಪ. ಅಧಿಷ್ಠಾನ ಏನದ? ನೀ ಆತ್ಮಾದಿ ಚೇತನ ಸ್ವರೂಪದಿ, ನೀ ಸತ್ಯ ಸ್ವರೂಪದ್ದಿ. ಈ ಜನನ ಮರಣ ಸಂಸಾರ ದುಃಖ ಹೆಂಗದಪ್ಪ ಅಂದ್ರೆ ಅನಿರ್ವಚನೀಯದ. ವಿಷಮ ಸತ್ತ ಕೂತಿಲ್ರಿ. ಹಾ, ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಆತ್ಮನಿಗೆ ರೂಪಿಲ್ಲ, ಈ ಜನನ ಮರಣ ಸಂಸಾರಕ್ಕೆ ರೂಪದ. ಇದು ಅನ್ಯತಾ ಸ್ವರೂಪ. ಇದು ತಿಳಿಸುಗೋಸ್ಕರವಾಗಿ ಇಷ್ಟೆಲ್ಲ ಸುತ್ತ ಹಾಕ್ಸ್ಯಾರ್ರಿ ಅವರು. ಬರೋಬ್ರ ಐತ್ರಿ. ಹಾ, ಒಂದ್ ಕಡೆ 1 ಕಿಲೋ ಹತ್ತಿ ಟನ, 1 ಕಿಲೋ ಕಲ್ಲು ಟನ, ಯಾವ್ದು ಹೆಚ್ಚಾತ್ರಿ ಅದು? ಇನ್ನು 136 ಎಷ್ಟ್ರಿ 36 ಏನ್ ಹೇಳ್ತಾರ ನೋಡ್ರಿ. ರಜ್ಜು ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಅಧಿಷ್ಠಾನವಿರುತ್ತದೆ, ರಜ್ಜು ಅಲ್ಲ. ಈಗ ನೋಡ್ರಿ, ಇದ್ರಾಗ ಏನ್ ಹೇಳ್ತಾರ? ರಜ್ಜು ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಅಧಿಷ್ಠಾನವಿರುತ್ತದೆ, ರಜ್ಜು ಅಲ್ಲ. ರಜ್ಜು ತೆಗೆದೋಗಿತಾರ್ರಿ. ಸ್ಥೂಲ ದೃಷ್ಟಿಯಿಂದ ಹೇಳುದದ. ಅದು ಅತ್ಯಂತ ವಿಚಾರ ದೃಷ್ಟಿಯಲ್ಲಿ ನೋಡಿದ್ರೆ ರಜ್ಜು ಅಧಿಷ್ಠಾನ ಆಗಂಗಿಲ್ಲ. ಯಾಕಾಗಂಗಿಲ್ರಿಪ್ಪ? ಅದನ್ನು ಕಲ್ಪಿತ. ಸ್ವತಃ ತಾನೇ ಕಲ್ಪಿತದದು. ಕಲ್ಪಿತ ವಸ್ತು ಅನ್ಯ ಕಲ್ಪಿತಕ್ಕೆ ಅಧಿಷ್ಠಾನ ಆಗ್ತದೇನ್ರಿ? ತಾನೇ ಇಲ್ಲದದ. ಇನ್ನೊಂದಕ್ಕೆ ಇಲ್ಲದ ವಸ್ತುಕ್ಕೆ ಅಧಿಷ್ಠಾನ ಆಗ್ತದ್ರಿ ಎಂದರೆ ಅದು ಆಗುವುದಿಲ್ಲ. ಈಗ ನೋಡ್ರಿ, ಒಂದೇ ಕಡೆ ಏನ್ ಹೇಳ್ತಾರ್ರಿ? ಮಿಥ್ಯಾ ಸರ್ಪದ ಅಧಿಷ್ಠಾನವು ರಜ್ಜು ಉಪಹಿತ ಚೇತನವಿರುತ್ತದೆ, ರಜ್ಜು ಅಲ್ಲ. ಯಾಕಂದರೆ ಸರ್ಪದಂತೆ ರಜ್ಜು ಆದರೂ ಕೂಡ ಕಲ್ಪಿತವಿರುತ್ತದೆ. ಸರ್ಪ ಹ್ಯಾಂಗ್ ಕಲ್ಪಿತದಲ್ಲ ಹಾಗೆ ರಜ್ಜುನು ಕಲ್ಪಿತದ. ಕಲ್ಪಿತ ಅಂದ್ರಪ್ಪ ಯಾವುದು ಉಂಟಾಗಿರುವುದಿಲ್ಲವೋ ಸ್ವಪ್ನ ಪದಾರ್ಥಗಳಂತೆ ಭ್ರಾಂತಿಯಿಂದ ತೋರುವುದು ಅದು ಕಲ್ಪಿತ. कल्पित लक्षण जो होवे नहीं स्वप्न पदार्थ की न्यायी भ्रांति से वास्ते सो कल्पित कहे. ಅದೇ ನೀವು ಹೇಳುತ್ತೆ. ಅದೇ ನೀವು ಹಿಂದೆ ಹೇಳಕತ್ತೀರಿ, ನಾವು ಕನ್ನಡದಾಗ ಹೇಳಿದಷ್ಟೇ. ರಜ್ಜುವಾದರೂ ಕೂಡ ಕಲ್ಪಿತವಿರುತ್ತದೆ. ಕಲ್ಪಿತ ವಸ್ತು ಅನ್ಯ ಕಲ್ಪಿತ ವಸ್ತುವಿಗೆ ಅಧಿಷ್ಠಾನವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ
ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವಿರುತ್ತದೆ, ರಜ್ಜು ಅಲ್ಲ. ಉಪಹಿತ ಅಂದ್ರೆ ರಜ್ಜು ಉಪಾಧಿ ಆಗ್ಯದ, ಆ ಉಪಹಿತ ಚೇತನ ಏನದ ಅದು ಅಧಿಷ್ಠಾನದ. ಅಧಿಷ್ಠಾನ ಅಂದ್ರೆ ಏನ್ರಿಪ್ಪ? ಅಮ್ಮವ್ರು ಹೇಳ್ತಾರ ನೋಡ್ರಿ. ಹೇಳಿ ಸಂಗೀತಮ್ಮವ್ರು. ಅಂದ್ರೆ ಅಧಿಷ್ಠಾನ ಅಂದ್ರ ಹೇಳ್ರಿ. जो आप निर्विकार रूप से स्थित होवे अविद्याकृत कल्पित कार्य को आश्रय होवे सो अधिष्ಠಾನ ಕೈಯ ಹಿಂದಿದಾಗ ಹೇಳ್ಯಾರಪ್ಪ ರೀ. ಯಾವುದು ತಾನು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿದ್ದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಧಾರವಾಗಿದ್ದು ಅಥವಾ ಆಶ್ರಯವಾಗಿದೆಯೋ ಅದಕ್ಕೆ ಅಧಿಷ್ಠಾನ ಅನ್ಬೇಕು ಅಂತ ಹೇಳ್ಯಾರ. ಹಾ, ಸರಿಯಾಗಿ ಹೇಳಿದ್ರು ನೋಡ್ರಿ. ಏನಪ್ಪಾ ಅಂದ್ರ ಯಾವುದು ತಾನು ನಿರ್ವಿಕಾರ ಸ್ವರೂಪದಿಂದ ಸ್ಥಿತವಾಗಿದ್ದು ಕಲ್ಪಿತ ಕಾರ್ಯಕ್ಕೆ, ಯಾವುದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರುವುದು. ಈ ಅವಿದ್ಯಾ ಮತ್ತು ಕಲ್ಪಿತ ಕಾರ್ಯ ಎಲ್ಲಿ ತೋರ್ಯವಪ್ಪ ಅಂತ ಕೇಳಿದ್ರೆ ಅಧಿಷ್ಠಾನ ಚೇತನದಲ್ಲೇ ತೋರ್ಯವ್ರು. ಯಾಕಂದ್ರೆ ಇವೆಲ್ಲ ಅಧ್ಯಸ್ಥದವ. ಅಧ್ಯಸ್ಥ ವಸ್ತು ಸ್ವತಂತ್ರ ಇರಂಗಿಲ್ಲ, ಅದು ಅಧಿಷ್ಠಾನವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ್ರಿ ಅದು. ಅದಕ್ಕೆ ಸ್ವತಂತ್ರ ಸತ್ತ ಇಲ್ಲ. ಅದಕ್ಕೆ ಅಧಿಷ್ಠಾನವನ್ನ ಆಶ್ರಯ ಮಾಡ್ಕೊಂಡಿರ್ತದದು. ಅದಕ್ಕೆ ಯಾವುದು ತಾನು ನಿರ್ವಿಕಾರ ಸ್ವರೂಪದಿಂದ ಸ್ಥಿತವಾಗಿದ್ದು ಮತ್ತು ಯಾವುದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರುವುದೋ ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರ್ರಿ. ಮತ್ತು ಇನ್ನೊಂದು ಏನ್ ಹೇಳ್ತಾರ, ಕಾರ್ಯ ಸಹಿತ ಅಜ್ಞಾನ ಸೇ ಆವೃತ ಹೋವೇಸೋ ಅಧಿಷ್ಠಾನ ಕಹೇ. ಇದು ಅಧಿಷ್ಠಾನ ಲಕ್ಷಣ ಏನರಿ? ಏನ್ರದು? ಕಾರ್ಯ ಸಹಿತ ಅವಿದ್ಯಾಸೇ ಆವೃತ ಹೋವೆ. ನೀವು ಬರ್ದಿರಿ ಇಲ್ರಿ ಇದು? ಅದೇ ಕಾರ್ಯ ಸಹಿತವಾದ ಯಾವ ವಿದ್ಯೆ ಇರುವುದು ಅದೇ ಏನದ ಅಧಿಷ್ಠಾನ ಅಲ್ರಿ? ಆವೃತ ಮಾಡ್ತದ್ರಿ ಅದು. ಅಧಿಷ್ಠಾನದಲ್ಲಿ ಇದ್ದುಕೊಂಡು ಆವೃತ ಮಾಡ್ತದ. ಕಾರ್ಯ ಸಹಿತ ಆವರಣ ಮಾಡಿರುವ ಅವಿದ್ಯೆ, ಅದು ಏನದ ಅಧಿಷ್ಠಾನ. ಅಧಿಷ್ಠಾನ. ಈಗ ಅಂತರ್ಗಂಗೆ ಎಲ್ಲಿ ಇರ್ತದ್ರಿ? ನೀರಿನಲ್ಲೇ ಇರ್ತದಿಲ್ರಿ? ಹೌದು, ನೀರನ್ನೇ ಆವರಿಸ್ಬಿಟ್ಟದ ನೋಡ್ರಿ. ಅದರ ಆಶ್ರಯದಲ್ಲಿದ್ದ ಅದಕ್ಕೆ ಆವರಣ ಮಾಡುದು. ಕಾಣ್ಲಾರ್ದಂಗ್ ಮಾಡ್ಯದ ಅಷ್ಟೇ. ಮುಚ್ಚದ ಮುಚ್ಚಲಿಕ್ಕೆಲ್ಲ ಅದಕ್ಕ ದ್ವಾಡದೇನಿಲ್ಲದು. ಏನಂತಾರ್ರಿ? ಆದ್ದರಿಂದ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವಿರುತ್ತದೆ, ರಜ್ಜು ಅಲ್ಲ. ಮತ್ತು ರಜ್ಜು ವಿಶಿಷ್ಟವೂ ಅಧಿಷ್ಠಾನವೆಂದು ಹೇಳಿದರೂ ಕೂಡ ನೋಡ್ರಿ, ರಜ್ಜು ವಿಶಿಷ್ಟ, ರಜ್ಜು ಚೇತನ, ವಿಶಿಷ್ಟ ಅಂದ್ರೆ ಎರಡು ಕೂಡುದು. ವಿಶಿಷ್ಟ ಎದಕ್ಕಂತಾರ್ರಿ? ವಿಶೇಷ ಮತ್ತು ವಿಶೇಷಣ ಉಳ್ಳದ್ದು ವಿಶಿಷ್ಟ. ಈಗ ವಿಶೇಷನು ವಿಶೇಷಣ ಯಾವದ್ರಿ? ವಿಶೇಷ ಚೇತನ ವಿಶಿಷ್ಟ ಏನಂದ ಹಾವನ್ರಿಪ್ಪ, ಇದು ಹಗ್ಗ. ವಿಶೇಷಣ ಹಗ್ಗ, ವಿಶೇಷಣ ಹಗ್ಗ. ಚೇತನ ವಿಶೇಷ, ಚೇತನ ವಿಶೇಷ. ವಿಶೇಷಣ ವಿಶೇಷ ಉಳ್ಳುದಕ್ಕೆ ವಿಶಿಷ್ಟ ಅಂತ ಕರೀತಾರ್ರಿ. ಈಗ ರಜ್ಜು ವಿಶಿಷ್ಟವು ಅಧಿಷ್ಠಾನವೆಂದು ಹೇಳಿದರೂ ಕೂಡ ಇದು ವಿಶಿಷ್ಟ ಹೇಳವ್ರು ಯಾರ್ರಿಪ್ಪ? ಅವಚ್ಛೇದವಾದಿಗಳು ಅಂದ್ರೆ ಇವರು ಭಾಮತಿಕಾರರು. ಅವ ಜೀವ ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಅವರು ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತಾರ್ರಿ ಅವರು. ವಿಶಿಷ್ಟ ಹೇಳೋರು ಬಾಳ ಮಾಡಿ ಅವರೇ ಯಾರು? ಅವಚ್ಛೇದವಾದಿಗಳು, ಭಾಮತಿಕಾರರು. ನೋಡ್ರಿ ಏನಂತ, ರಜ್ಜು ವಿಶಿಷ್ಟವು ಅಧಿಷ್ಠಾನವೆಂದು ಹೇಳಿದರೂ ಕೂಡ ರಜ್ಜು ಮತ್ತು ಚೇತನಗಳ ಎರಡೂ ಅಧಿಷ್ಠಾನವಾಗುತ್ತವೆ. ಎರಡು ಅಧಿಷ್ಠಾನ ಆಗ್ತಾವ್ರಿ. ಹೌದು.
ಅಲ್ಲಿ ರಜ್ಜು ಭಾಗದಲ್ಲಿ ಅಧಿಷ್ಠಾನತ್ವವು ಬಾಧಿತವಿರುತ್ತದೆ. ರುಜು ಭಾಗದಲ್ಲಿ ಅಧಿಷ್ಠಾನತ್ವ ಬಾಧವಿರುತ್ತದೆ. ರಜ್ಜು ಭಾಗದಲ್ಲಿ ಅಧಿಷ್ಠಾನತ್ವವು ಬಾಧಿತವಿರುತ್ತದೆ, ಬಾಧ ಆಗಿ ಹೋಗ್ತದೆ ಅದು. ಎರಡು ಹೇಳಿದ್ರು ಸಹಿತ ಅದೇನದ, ರಜ್ಜು ಬಾಧಿತ ಆಗಿ ಹೋಗ್ತದೆ. ಆದ್ದರಿಂದ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವಿರುತ್ತದೆ, ಅದು ಬಾಧಿತ ಆಗಿ ಹೋಗ್ತದೆ. ಎರಡು ಹೇಳಿದ್ರು ಸಹಿತ ಅದು ಬಾಧಿತ ಆಗಿ ಹೋಗ್ತದೆ. ರಜ್ಜು ವಿಶಿಷ್ಟ ಚೇತನವಲ್ಲ. ಅಧಿಷ್ಠಾನ ಅಲ್ಲ ಅಂತ ಏನಲ್ಲ ಅಂದ್ರೆ ಅಧಿಷ್ಠಾನ ಅಲ್ಲ. ರಜ್ಜು ವಿಶಿಷ್ಟ ಚೇತನವಲ್ಲ ಅಂದ್ರೆ ಅದು ವಿಶಿಷ್ಟ ಚೇತನ, ಅದು ವಿಶಿಷ್ಟ ಅಧಿಷ್ಠಾನ ಅಲ್ಲ ಅಂತ. ವಿಶಿಷ್ಟ ಅನ್ನೋದು ಚೇತನ ಅಲ್ಲ, ಕೇವಲ ಚೇತನ ಅಧಿಷ್ಠಾನ. ಏನ್ರಿ? ಬರೋಬರಿ. ಇನ್ನು ಎರಡನೇ ಕಡೆ ಅದರಂತೆ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನವು ಅಧಿಷ್ಠಾನವಿರುತ್ತದೆ. ಇದೇನ್ ಹೇಳಿದ್ರು? ಅದರಂತೆ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನವು ಅಧಿಷ್ಠಾನವಿರುತ್ತದೆ. ಈ ರೀತಿಯಿಂದ ಬ್ರಹ್ಮಸ್ಥಾನದಲ್ಲಿ ವಿಷಯಕ್ಕೂ ಮತ್ತು ಅದರ ಜ್ಞಾನಕ್ಕೂ ಉಪಾಧಿ ಭೇದವಿರುವುದರಿಂದ ಅಧಿಷ್ಠಾನಗಳು ಭಿನ್ನವಿರುತ್ತವೆ, ಒಂದೇ ಇರುವುದಿಲ್ಲ. ಒಂದೇ ಯಾಕೆ ಇರೋದಿಲ್ರಿಪ್ಪ? ಅವು ಬೇರೆ ಬೇರೆ ಸ್ಥಳದಾಗಿದ್ದಾಗ, ಉಪಾಧಿಗಳು ಬೇರೆ ಸ್ಥಳದಾಗಿದ್ದಾಗ ಅದು ಒಂದೇ ಇರೋದಿಲ್ಲ. ಸ್ಥಳ ಹೇಳ್ಕೋಬೇಡ್ರಿ ನೀವು, ಕೇವಲ ಉಪಾಧಿ ಹೇಳ್ರಿ. ಉಪಾಧಿ. ಉಪಾಧಿ ಯಾವ್ಯಾವ್ರಿ? ಇಲ್ಲಿ ರಜ್ಜು ಮತ್ತು ವೃತ್ತಿ. ರೈಟ್. ಆ ಉಪಾಧಿ ಯಾವಪ್ಪ ಅಂತ ಕೇಳಿದ್ರೆ ಒಂದು ರಜ್ಜು, ಇನ್ನೊಂದು ವೃತ್ತಿ. ಅವು ಎರಡರಲ್ಲಿ ಇರ್ತಕ್ಕಂಥ ಚೇತನ ಉಪಾಧಿಗಳು ಬೇರೆ ಆಗಿ ತೋರ್ಲಕತ್ತದ ಅಷ್ಟ. ಚೇತನದಲ್ಲಿ ಭೇದ ಇಲ್ಲವೇ ಇಲ್ಲ. ಭೇದ ಮಾಡುವುದೇ ಇವೆರಡು ಉಪಾಧಿ. ಒಂದು ರಜ್ಜು, ಇನ್ನೊಂದು ವೃತ್ತಿ. ಬಿಡಿಸ್ರಪ್ಪ ಇನ್ನೊಮ್ಮೆ ಹೆಂಗ್ರಿ ತೊಳು? ಓರಿಮ್ಮ ಹೆಂಗ್ ತೊಳದ್ ಬಿಡಿಸ್ರಪ್ಪ ರೀ ರಜ್ಜು ಮತ್ತು ವೃತ್ತಿ ಅಂತ? ಈಗ ರಜ್ಜು ಹೊರಗದಿಲ್ರಿ, ವೃತ್ತಿ ಒಳಗದ. ಬರೋಬ್ರ ಐತ್ರಿ? ತಿಳಿಲಿಲ್ರಪ್ಪ ರೀ ಇದು. ರಜ್ಜು ಹೊರಗದ, ಎಲ್ಲಿ? ವಿಷಯ ಇಲ್ಲ, ವಿಷಯ ಸರ್ಪ ತಗೋಬೇಕ್ರಪ್ಪ, ರಜ್ಜು ಅಲ್ಲ. ಆರಿಪ್ಪ ವಿಷಯ ಈಗ ಏನಾಗೈತಿ ನಮ್ಗ, ಸರ್ಪ ಆಗೈತಲ್ಲ. ಸರ್ಪ ಆಗಿ ತೋರ್ಲಿಕತ್ತದ. ಸರ್ಪ ತಗೋರಿ, ರಜ್ಜು ತಗೋಬೇಡ್ರಿ. ಎಲ್ಲಿ ತೋರ್ಲಿಕತ್ತದ್ರಿಪ್ಪ ಅದು ಸರ್ಪ? ಹೊರಗ. ವಿಷಯ ವಿಷಯ ಆಗೈತಿಲ್ಲ, ಬ್ರಹ್ಮಸ್ಥಳ. ಬ್ರಹ್ಮಸ್ಥಳ ಆಗ್ಯದ ಖರೆ, ಎಲ್ಲಿ ತೋರ್ಲಿಕತ್ತದದು? ಹೊರಗ್ ಜಾಗ ಬೇಕಲ್ರಿಪ್ಪ ಅದಕ್ಕ, ಎಲ್ಲಿ ಬೇಕಾದ್ರೆ ತೋರ್ತದ? ಬ್ರಹ್ಮಸ್ಥಳ ಎಲ್ಲಿ ಆಗೈತಿ ನಮ್ಗ? ಅದೇ ಹೊರಗೆ ಎಲ್ಲಿ ಆಗ್ಯದ? ವಿಷಯ ಮಾಡೈತಲ್ರಿ ಹೊರಗದ ಪದಾರ್ಥ. ರಜ್ಜು ಬ್ರಹ್ಮಸ್ಥಳ ಅಂದ್ರ ಅದೇ. ರಜ್ಜುನಲ್ಲಿ ಉಪಾಧಿ. ಉಪಾಧಿ ರಜ್ಜು ಅದ. ರಜ್ಜು ಉಪಹಿತ ಚೇತನ ಆಶ್ರಯದಲ್ಲಿ ವಿದ್ಯಾದಲ್ಲಿ ಬರೋಬರಿ. ಅಲ್ಲಿ ರಜ್ಜುನೇ ಉಪಾಧಿ ಅವ್ರ. ರಜ್ಜು ಉಪಾಧಿ. ವಿಷಯ ಏನಾಗೈತಿ ಅಲ್ಲಿ? ಸರ್ಪ ತೋರ್ಯದ ಅಷ್ಟೇ. ಸರ್ಪ ಆಗಿ ತೋರ್ಯದ ಯಾವುದು? ಅವಿದ್ಯಾ. ಆ ರಜ್ಜು ಉಪಹಿತ ಚೇತನದ ಆಶ್ರಿತದಲ್ಲಿದ್ದಂತ ಅವಿದ್ಯೆ ಇರೋದು. ಅವಿದ್ಯೆ ಅಂತೂ ಸ್ವತಂತ್ರ ಇರುವುದೇ ಇಲ್ಲದು, ಚೇತನವನ್ನ ಆಶ್ರಯ ಮಾಡ್ಕೊಂಡ ಇರ್ತದದು. ಅದಕ್ಕ ಅಲ್ಲಿ ಹೊರಗ ರಜ್ಜು ಉಪಾಧಿ, ಇಲ್ಲಿ ವೃತ್ತಿ ಉಪಾಧಿ. ಇವೆರಡು ಭಿನ್ನವಾಗಿರ್ತಾವ. ಯಾವಾಗ ಒಂದಾಯ್ತಂದ್ರ ಅದರ ಜ್ಞಾನ ಆಗಿಬಿಡ್ತಾವ. ಮತ್ತೆ ಜನ ಅಧಿಷ್ಠಾನಕ್ ಭಿನ್ನ ಅದಾವ ನೋಡ್ರಿಪ್ಪ ಎರಡು. ಚೇತನಗಳಲ್ಲಿ ಭೇದ ಮಾಡುದೇ ಉಪಾಧಿಗಳು. ಉಪಾಧಿ ಯಾವುವು? ಒಂದು ರಜ್ಜು, ಇನ್ನೊಂದು ವೃತ್ತಿ.
ಏನ್ರಿ? ಈ ರೀತಿಯಿಂದ ಏನಂತಾರ್ರಿ? ಈ ರೀತಿಯಿಂದ ಈ ರೀತಿಯಿಂದ ಬ್ರಹ್ಮಸ್ಥಾನದಲ್ಲಿ ವಿಷಯಕ್ಕೂ ಮತ್ತು ಅದರ ಜ್ಞಾನಕ್ಕೂ ಉಪಾಧಿ ಭೇದವಿರುವುದರಿಂದ ವಿಷಯಕ್ಕೂ ಜ್ಞಾನಕ್ಕೂ, ಜ್ಞಾನ ಒಳಗದ, ವಿಷಯ ಹೊರಗೆ ತೋರ್ಯದ. ಎಲ್ಲಿ? ರಜ್ಜು ದೇಶದಲ್ಲಿ ತೋರ್ಯದದು. ಅದಕ್ಕ ಅಲ್ಲಿ ಉಪಾಧಿ ಏನಪ್ಪ? ಉಪಾಧಿ ಭೇದದಿಂದ ಅಂದ್ರೆ ಅಲ್ಲಿ ರಜ್ಜು ಉಪಾಧಿ, ಇಲ್ಲಿ ವೃತ್ತಿ ಉಪಾಧಿ. ವಿಷಯ ಅಂದ್ರೆ ಹಾವನೆ ಅಲ್ರಿ? ವಿಷಯ ಅಂದ್ರೆ ಹಾವನೆ ಅಲ್ರಿ ಇಲ್ಲಿ? ಅದೇ ಬ್ರಹ್ಮ ವಿಷಯ ಅದನ್ನೇ. ಹ್ಞೂನ್ರಿ. ಅಂದ್ರ ಹಾವಿಗೆ ಹಾವಿನ ಜ್ಞಾನಕ್ಕ ವಿಷಯ ಅಂದ್ರ ಹಾವ, ಆ ಹಾವಿನ ಜ್ಞಾನ. ಹಾವಿನಲ್ಲಿ ತೋರದ ರಜ್ಜುವಿನ ಉಪಯುಕ್ತ ಚೇತನದಲ್ಲಿ ಇರತಕ್ಕಂತ ಅವಿದ್ಯದಲ್ಲಿ ತೋರದ ಜ್ಞಾನ ಸಾಕ್ಷಿಯ ಅಲ್ಲಿ ತೋರದ ಅವಿದ್ಯೆಯಲ್ಲಿ, ಸಾಕ್ಷಿಯ ಆಶ್ರಿತವಾಗಿರತಕ್ಕಂತ ಅವಿದ್ಯೆಯಲ್ಲಿ ತೋರದ. ಇಲ್ಲೊಂದು ನೇಮದ ಜ್ಞಾನ ಇರ್ಬೇಕಾದ್ರೆ ಒಂದು ಪ್ರಮಾತನ ಆಶ್ರಯದಲ್ಲೇ ಇರ್ತದ, ಒಂದು ಸಾಕ್ಷಿ ಆಶ್ರಯದಲ್ಲೇ ಇರ್ತದ. ಇವೆರಡು ಜಾಗ ಬಿಟ್ಟು ಜ್ಞಾನ ಇರ್ಲಿಕ್ಕೆ ಅವಕಾಶ ಇಲ್ಲ. ಆ ಸಾಕ್ಷಿಯಲ್ಲದ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ. ಜನ ಮತ್ತೊಂದಕ್ಕೆ ಸಾಕ್ಷಿ ಅನ್ನಕ್ ಬರುದಿಲ್ಲ ಅಲ್ಲಿ. ಅದಕ್ಕೆ ನೇಮ ಏನ್ ಹಾಕದ್ರಿ? ಜ್ಞಾನ ಇರ್ಬೇಕಾದ್ರ ಒಂದು ಪ್ರಮಾತನ ಆಶ್ರಯದಲ್ಲಿ ಇರ್ತದ, ಬೇಡ ಸಾಕ್ಷಿ ಆಶ್ರಯದಲ್ಲೇ ಇರ್ತದ. ಇವು ಎರಡನ್ನ ಬಿಟ್ಟು ಜ್ಞಾನ ಮತ್ತೊಂದು ಕಡೆ ಇರುವುದೇ ಇಲ್ಲ. ಅಲ್ಲ, ಮತ್ತು ಉಳ್ಕಿದ ಕಡೆ ಎಲ್ಲರೂ ಸಾಕ್ಷಿ ಮಾಡಿದ್ರೆ ಅಂದ್ರ ಬರಲ್ಲ ಅಂತ. ಅದರಲ್ಲೇ ವೃತ್ತಿಯಲ್ಲಿ ಇರ್ತಕ್ಕಂಥದಕ್ಕೆ ಸಾಕ್ಷಿ ಅನ್ಬೇಕು. ಈಗ ಉಪಾಧಿ ಯಾವು? ಅದು ನೋಡ್ರಿ, ಒಂದು ರಜ್ಜು ಒಂದು ಉಪಾಧಿ, ಒಂದು ವೃತ್ತಿ ಒಂದು ಉಪಾಧಿ ಆಯ್ತು. ಚೇತನಗಳಲ್ಲಿ ಭೇದ ಮಾಡುದು ಯಾವ? ಉಪಾಧಿಗಳದಿಂದ ಚೇತನ ಭೇದವ, ಆದ್ರೂ ಸ್ವರೂಪತ ಚೇತನದಲ್ಲಿ ಭೇದ ಇಲ್ಲವೇ ಇಲ್ಲ. ಈ ರೀತಿಯಿಂದ ಬ್ರಹ್ಮಸ್ಥಾನದಲ್ಲಿ ವಿಷಯಕ್ಕೂ ಮತ್ತು ಅದರ ಜ್ಞಾನಕ್ಕೂ ಉಪಾಧಿ ಭೇದ ಇರುವುದರಿಂದ ಅಧಿಷ್ಠಾನವು ಭಿನ್ನವಿರುತ್ತದೆ, ಒಂದೇ ಇರುವುದಿಲ್ಲ. ಈ ವಿಷಯ ಇನ್ನೂ ಅದರಿ. ಮತ್ತ ನಾಳಿನ ದಿವಸ ಮತ್ತ ನೀವು ಎಲ್ಲರೂ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರಿಹಾರ ಮಾನ್ಯ ಪ್ರತ್ಯಕ್ಷ ಜ್ಞಾನ ಮತ್ತೆ ಇವೆರಡರದು ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಅದು ಏನ್ ಹೇಳಿದ್ರಪ್ಪ ರೀ? ಏನ್ ಹೇಳ್ದೇವ್ರಿಪ್ಪ? ಅಲ್ಲ, ನೈಯಾಯಿಕರದು ಇಂದ್ರಿಯಜನ್ಯ ಜ್ಞಾನ ಪ್ರತ್ಯಕ್ಷ, ಮತ್ತೆ ಇಲ್ಲಿ ವೃತ್ತಿ ಜ್ಞಾನ ವಿಷಯ ಜ್ಞಾನ ಎರಡು ಆದ್ಮೇಲೆ ಪ್ರತ್ಯಕ್ಷ ಆಗುತ್ತೆ. ಎರಡರಲ್ಲಿ ಏನ್ ವ್ಯತ್ಯಾಸ ಅಂತ ಕೇಳಿದ್ರು ಅವ್ರ ಅಜ್ಜಾರು. ತಾವ್ ಹೇಳಿದ್ರೆ ಪರತ್ ಉತ್ತರ ಏನು ಕೇಳ್ತೀನಿ ಅಂದ್ರಿ. ಇಂದ್ರಿಯಜನ್ಯ ಸನ್ನಿಕರ್ಷಕ ಜ್ಞಾನಂ ಏನು? ಪ್ರತ್ಯಕ್ಷ ಜ್ಞಾನ. ಏನೋ ವಿಚಾರ ಮಾಡಿದ್ದೇವಲ್ರಿ ಸರ? ಏನ್ ಮಾಡಿದೇವ್? ನನಗೆ ಸ್ಮರಣೆಗೆ ಬರೋಲ್ದದು. ಆ ಪ್ರತ್ಯಕ್ಷ ಜ್ಞಾನ ಅಲ್ಲಕ್ರಿ, ಏನದ? ಅನಾವೃತ ವಿಷಯ ಚೇತನದೊಡನೆ ಸ್ವವ್ಯವಹಾರ ಅನುಕೂಲ ಚೇತನದ ಭೇದವು ಪ್ರತ್ಯಕ್ಷ ಜ್ಞಾನ ಅಂತ ಒಂದ್ ಕಡೆ. ಇದು ಇಂದ್ರಿಯ ಜನ್ಯ ಸನ್ನಿಕರ್ಷಕ ಜ್ಞಾನಂ ಪ್ರತ್ಯಕ್ಷ ಜ್ಞಾನ ಅಂತ ಇದೊಂದು ಲಕ್ಷಣ, ಅದೊಂದು ಲಕ್ಷಣ. ನೀವೇನ್ ಹೇಳಿದ್ರಿ? ಇಂದ್ರಿಯ ಜನ್ಯ ಸನ್ನಿಕರ್ಷಕ ಜ್ಞಾನಂ ಅಂದ್ರ ಇದು ಅತಿ ವ್ಯಾಪ್ತಿ ಆಗುವಂತ ಸಂಭವ ಇರ್ತದ, ಸಲ್ಲಕ್ಷಣ ಅಲ್ಲ ಅಂದ್ರಿ. ಹೌದಲ್ಲ? ನೈಯಾಯಿಕರದ ಹೇಳಿರಿ. ಹೌದೌದೌದು. ಅದಕ್ಕ ಅದು ಹೆಂಗ ಅತನ ಕೇಳದ್ ನೋಡ್ರಿ. ನನ್ನ ಮತ್ ವಿಚಾರ ಮಾಡೋಣಂದ್ರಿ. ಕೇವಲ ಇಂದ್ರಿಯ ಜನ್ಯ ಸನ್ನಿಕರ್ಷಕ ಜ್ಞಾನ ಅಂದ್ರ
ಈ ಅತಿವ್ಯಾಪ್ತಿ ಹೆಂಗಾಗ್ತದ ಏನೋ ವಿಚಾರ ಮಾಡಿದ್ದೇವ್ ನೋಡ್ರಿ, ಹೋಗೇ ಬಿಟ್ಟತ್ತೆ. ಅದೇ ಮಾಡಿದ್ದೆವು ನಾವು ನೀವು ಒಂದ್ ಅದಕ್ಕೆ ನಿರ್ಣಯಕ್ಕೆ ತಂದಿದ್ದೆವು. ಖರೆ ಅದು ಹೊಳೆಯಲ್ದಲ್ಲ. ಅದು ಪ್ರಸಂಗ ಬಂದಾಗ ಇರ್ತಾವ ಸಂದರ್ಭ ನೋಡೋಣ, ಬಂದಾಗ. ಮತ್ ಮಾಡೋಣ್ರಿಪ್ಪ, ಅದ್ರ ಬಗ್ಗೆ ಮಾಡೋಣ್ರಿ. ಮಂಗಲ್ ಮಾಡ್ರಿ. ಅಮ್ಮವ್ರು ಬಂದಾರೇನ್ರಿ? ಓಂ ನಮಃ ಶಿವಾಯ. ಮಂಗಲ್ ಹೇಳ್ರಿ. ಜ್ಯೋತಿ ಬೆಳಗುತ್ತಿದೆ